ಅಕ್ಕ, ನಿನಗೆ ಮಾತು ಕೊಟ್ಟ ಹಾಗೆ ಇವತ್ತು ನಿನಗಿದನ್ನ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಕ್ಕ. ಪ್ಲೀಸ್ ಈ ಮನೇನ ಕತ್ಲ ಮಾಡಿ ಹೋಗ್ಬಿಡಿ. ಬೇಕಾದ್ರೆ ನಿಮ್ ಕಾಲು ಇಟ್ಕೊಳ್ತೀನಿ. ದಯವಿಟ್ಟು ದಯವಿಟ್ಟು ನೀವು ಹೀಗೆಲ್ಲ ಮಾಡಬೇಡಿ. ನೀವು ದೊಡ್ಡವರು, ನೀವು ನನ್ನ ಕಾಲಿಗೆ ಬಿದ್ರೆ ಅದು ನನಗೆ ಶ್ರೇಯಸ್ಸಲ್ಲ. ನೋಡಿ, ನೀವು ನನಗೆ ಕೆಟ್ಟದಾಗ್ಲಿ ಅಂತ ಬಯಸ್ತೀರಾ? ಇಲ್ಲ ತಾನೆ? ಹಾಗಿದ್ಮೇಲೆ ನನಗೆ ಒಳ್ಳೇದಾಗ್ಲಿ, ನಾನು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತ ಹರಿಸಿ ಕಳಿಸ್ಬೇಕು. ಕೂತ್ಕೊಳ್ಳಮ್ಮ. ಏನಮ್ಮ, ಗಂಡ್ಮಕ್ಳು ಯಾರು ಬಂದಿಲ್ಲಮ್ಮ? ಇಲ್ಲ, ನಮ್ಮ ಅಕ್ಕಂಗೆ ನನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ನಾನೇ ಅವಳಿಗೆ ಗಂಡ್ಮಗ. ಧರ್ಮಶಾಸ್ತ್ರದ ಪ್ರಕಾರ ಹೆಣ್ಮಕ್ಳಿಗೆ ಶಾಸ್ತ್ರ ಮಾಡೋ ಅಧಿಕಾರ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಎಷ್ಟೋ ಕಡೆ ಹೆಣ್ಮಕ್ಳೇ ಶಾಸ್ತ್ರ ಮಾಡಿರೋ ಉದಾಹರಣೆಗಳಿದೆಯಲ್ಲ. ಹೌದಮ್ಮ, ನಾನು ಕೇಳ್ಪಟ್ಟಿದ್ದೀನಿ. ಉತ್ತರ ಭಾರತದ ಗಯಾ ಮತ್ತು ಕಾಶಿ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಈ ಪದ್ಧತಿ ಮಾಡೋವಂಥ ಅವಕಾಶ ಇದೆ. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಆ ಆಚರಣೆ ಇಲ್ಲ. ಮುಂದೆ ಬಂದರೂ ಬರ್ಬೋದು, ಆದರೆ ಅದರಲ್ಲಿ ಆಶ್ಚರ್ಯ ಏನಿಲ್ಲಮ್ಮ. ಅವಾಯ್ತ ದೇವತಾಭ್ಯೋ ನಮೋ ಮಧ್ಯ ಯಜ್ಞಪ್ಯಾಮಿ ಆವಾಹಯಾಮ ರತ್ನ ಸಿಂಹಾಸನಂ ಸಮರ್ಪಯಾಮಿ ನಾರಾಯಣಾದ್ಮಹೇ ವಾಸ ದೇವಾಯ ಧೀಮಹಿ ತನ್ನೋ ನಾರಾಯಣ ಪ್ರಚೋದಯಾತ್.